ಈ ಸಿನಿಮಾವು ಆಸ್ಪತ್ರೆಯಲ್ಲಿ ಮಕ್ಕಳು ಅದಲು ಬದಲಾದಾಗ ನೈಜ ಘಟನೆಗಳಿಂದ ಕೂಡಿದೆ. ಆಕಾಶ್ ಮತ್ತು ನಕ್ಷತ್ರ ಎಂಬ ಸಾಫ್ಟ್ವೇರ್ ದಂಪತಿಗೆ 6 ವರ್ಷದ ಮಗ ಧ್ರುವ ಇರ್ತಾನೆ. ಇನ್ನೊಂದು ಬದಿಯಲ್ಲಿ ಕೆಳ ಮಧ್ಯಮ ವರ್ಗದ ಕುಟುಂಬವೊಂದರಲ್ಲಿ ದೇವ್ ಎಂಬ ಹುಡುಗ ಬೆಳೆಯುತ್ತಾನೆ. 6 ವರ್ಷಗಳ ನಂತರ ಆಸ್ಪತ್ರೆಯ ತಪ್ಪಿನಿಂದ ಮಕ್ಕಳು ಬದಲಾಗುವುದು ಬೆಳಕಿಗೆ ಬಂದಾಗ ಹೆತ್ತವರು ರಕ್ತದ ಸಂಬಂಧಕ್ಕೆ ಪ್ರಾಮುಖ್ಯತೆ ನೀಡುತ್ತಾರೋ ಅಥವಾ ಬೆಳೆಸಿದ ಪ್ರೀತಿಗೂ ಎನ್ನುವುದೇ ಚಿತ್ರದ ಮುಖ್ಯ ಅಂಶ. ಸ್ವಲ್ಪ ವಿಮರ್ಶೆ ಮತ್ತು ಪ್ರತಿಕ್ರಿಯೆ ಬಗ್ಗೆ ಮಾತಾಡೋದಾದರೆ, ಚಿತ್ರದ ಮೂಲ ವಿಷಯ ಬಹಳ ಆಸಕ್ತಿದಾಯಕ ಮತ್ತು ಭಾವನಾತ್ಮಕವಾಗಿದೆ. ಅಚ್ಯುತ್ ಕುಮಾರ್ ಮತ್ತು ರೋಜರ್ ನಾರಾಯಣ್ ಅವರ ನಟನೆಗೆ ಉತ್ತಮ ಮೆಚ್ಚುಗೆ ವ್ಯಕ್ತವಾಗಿದೆ. ಜಪಾನ್ನ ಲೈಕ್ ಫಾದರ್ ಲೈಕ್ ಸನ್ 2013ರಲ್ಲಿ ಚಿತ್ರದ ಛಾಯೆ ಈ ಸಿನಿಮಾದಲ್ಲಿದೆ ಎಂದು ಕೆಲವು ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಋಣಾತ್ಮಕ ಅಂಶಗಳೇನೆಂದರೆ, ಚಿತ್ರದ ನಿರೂಪಣೆ ಅತಿಯಾದ ಮೆಲೋ ಡ್ರಾಮಾದಿಂದ ಕೂಡಿದೆ. ಇದು ಗಂಭೀರವಾದ ಕಥೆಯ ತೀವ್ರತೆಯನ್ನು ಸ್ವಲ್ಪ ಕಡಿಮೆ ಮಾಡುತ್ತದೆ ಎಂದು ಜನಗಳು ಹೇಳಿದ್ದಾರೆ. ಕೆಲವು ಸನ್ನಿವೇಶಗಳು ಬಹಳ ಎಳೆದಾಡಿದಂತೆ. ಪ್ರಕಾಶ್ ರಾಜ್ ಮೇಹು ನಿರ್ಮಾಪಕರು ಮೈಲಾರಿ ಎಂ ಮುಖ್ಯ ಪಾತ್ರವರ್ಗ ವಹಿಸಿದ ಈ ಸಿನಿಮಾದಲ್ಲಿ ರೋಜರ್ ನಾರಾಯಣ್ ಆಕಾಶ್ ಪಾತ್ರದಲ್ಲಿ, ಅಚ್ಯುತ್ ಕುಮಾರ್ ಪ್ರಶಾಂತ್ ಗೌಡ ಪಾತ್ರದಲ್ಲಿ, ಎಸ್ಟರ್ ನೂರ್ಜಹಾನ್ ನಕ್ಷತ್ರ ಪಾತ್ರದಲ್ಲಿ, ಯಮುನಾ ಸೌಮ್ಯ ಪಾತ್ರದಲ್ಲಿ. ಸಂಗೀತ ಮತ್ತು ಚೇತನ್ ಕೃಷ್ಣ, ಛಾಯಾಗ್ರಹಣದ ರವಿಕುಮಾರ್ ಸಾನಾ. ಕಥೆಯ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡಬೇಕಂದ್ರೆ, ಆಕಾಶ್ ಮತ್ತು ನಕ್ಷತ್ರ ದಂಪತಿ ತಮ್ಮ 6 ವರ್ಷದ ಮಗ ಧ್ರುವನೊಂದಿಗೆ ಸುಖವಾದ ಜೀವನ ನಡೆಸುತ್ತಿರುತ್ತಾರೆ. ಆದರೆ ಒಂದು ದಿನ ಆಸ್ಪತ್ರೆಯಿಂದ ಬಂದ ಕರೆ ಅವರ ಜೀವನವನ್ನೇ ಬದಲಿಸುತ್ತದೆ. 6 ವರ್ಷಗಳ ಹಿಂದೆ ಆಸ್ಪತ್ರೆಯಲ್ಲಿ ಧ್ರುವ ಮತ್ತು ದೇವ್ ಎಂಬ ಇಬ್ಬರು ಹುಡುಗರು ಅದಲು ಬದಲಾಗಿರುತ್ತಾರೆ ಎಂಬ ವಿಷಯ ತಿಳಿಯುತ್ತದೆ. ಧ್ರುವ ಶ್ರೀಮಂತ ಕುಟುಂಬದಲ್ಲಿ ಬೆಳೆದರೆ ದೇವ್ ಕೆಳ ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದಿರುತ್ತಾನೆ. ಈ ಸತ್ಯ ತಿಳಿದ ಮೇಲೆ ಆ ಕುಟುಂಬಗಳ ಎದುರಿಸುವ ಮಾನಸಿಕ ಮತ್ತು ಭಾವನಾತ್ಮಕ ಸಂಘರ್ಷವೇ ಈ ಚಿತ್ರದ ಸಾರ. ಇದರ ಬಜೆಟ್ ಸುಮಾರು 2.8 ಕೋಟಿ ಅಂದಾಜು. ಇದು OTTಯಲ್ಲಿ ಲಭ್ಯವಿದೆ. ಸದ್ಯಕ್ಕೆ ಈ ಚಿತ್ರವು OTTಗೆ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿದೆ. ಪಾತ್ರಗಳ ಸಂಘರ್ಷ ನೋಡುವುದಾದರೆ, ಈ ಸಿನಿಮಾದಲ್ಲಿ ಇಬ್ಬರು ತಂದೆಯರ ಪಾತ್ರಗಳು ಬಹಳ ಮುಖ್ಯವಾಗಿವೆ. ರೋಜರ್ ನಾರಾಯಣ್ ಆಕಾಶ್ ಒಬ್ಬ ಸುಸಂಸ್ಕೃತಿಕ ಶ್ರೀಮಂತ ಸಾಫ್ಟ್ವೇರ್ ಇಂಜಿನಿಯರ್. ಇವರ ರಕ್ತದ ಸಂಬಂಧಕ್ಕಿಂತ ಬಯೋಲಾಜಿಕಲ್ ತಾನು 6 ವರ್ಷ ಸಾಕಿ ಬೆಳೆಸಿದ ಮಗನ್ನೇ ಮುಖ್ಯ ಎಂದು ನಂಬುತ್ತಾನೆ. ಅಚ್ಯುತ್ ಕುಮಾರ್ ಅವರು ಪ್ರಶಾಂತ್ ಗೌಡ ಒಬ್ಬ ಸಾಮಾನ್ಯ ರೈತ ಅಥವಾ ಕೆಳ ಮಧ್ಯಮದ ವರ್ಗದ ವ್ಯಕ್ತಿ. ಇವರಿಗೆ ತನ್ನ ವಂಶದ ರಕ್ತವೇ ಮುಖ್ಯ ಎಂಬ ಹಠ. ಈ ಇಬ್ಬರ ನಡುವಿನ ಸಿದ್ಧಾಂತಗಳ ಹೋರಾಟವೇ ಸಿನಿಮಾದ ಜೀವಾಳ. ಇದರ ಮುಖ್ಯ ಹೈಲೈಟ್ಸ್ ಕೀ ಹೈಲೈಟ್ಸ್ ಮುಖ್ಯ ಅಂಶಗಳು: ನೈಜ ಘಟನೆ. ಇದು 2015ರಲ್ಲಿ ಆಸಾಂನಲ್ಲಿ ನಡೆದ ನೈಜ ಘಟನೆಯಿಂದ ಪ್ರೇರಿತವಾಗಿದೆ. ಅಲ್ಲಿ ಕೂಡ ಇಬ್ಬರು ದಂಪತಿಗಳಿಗೆ ಆಸ್ಪತ್ರೆಯಲ್ಲಿ ಮಕ್ಕಳು ಅದಲು ಬದಲಾಗಿದ್ದರು. ಎಸ್ಟರ್ ನೂರ್ಜಹಾನ್ ಅಭಿನಯ. ನಾಯಕಿ ನಕ್ಷತ್ರ ಪಾತ್ರದಲ್ಲಿ ಎಸ್ಟರ್ ಅವರು ಒಬ್ಬ ತಾಯಿಯ ಅಸಹಾಯಕತೆ ಮತ್ತು ಮಮತೆಯನ್ನು ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಮಕ್ಕಳ ನಟನೆ ನೋಡುವುದಾದರೆ, ಧ್ರುವ ಮತ್ತು ದೇವ್ ಪಾತ್ರದಲ್ಲಿ ನಟಿಸಿರುವ ಬಾಲ ಕಲಾವಿದರು ಬಹಳ ಮುಗ್ಧವಾಗಿ ಅಭಿನಯಿಸಿದ್ದಾರೆ.